ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ 20ನೇ ಪಂದ್ಯದಲ್ಲಿ ಬೆಂಗಳೂರು ಮತ್ತು ಗುಜರಾತ್ ತಂಡ ಹಣಾಹಣಿಯನ್ನು ನಡೆಸಿತು. ಈ ಒಂದು ಪಂದ್ಯದಲ್ಲಿ ಬೆಂಗಳೂರು ತಂಡ ರೋಚಕ ಜಯವನ್ನು ಸಾಧಿಸಿತು. ಈ ಒಂದು ಜಯದ ನಂತರ ವಿರಾಟ್ ಕೊಹ್ಲಿ ಅವರು ಕ್ರಿಸ್ ಗೇಲ್ ಅವರ ಒಂದು ಸಂದರ್ಶನವನ್ನು ಮಾಡ್ತಾರೆ. ಕ್ರಿಸ್ ಗೇಲ್ ಅವರು ಗುಜರಾತ್ ವಿರುದ್ಧ ಪಂದ್ಯದಲ್ಲಿ ಭರ್ಜರಿ ಸಿಕ್ಸ್ಗಳನ್ನು ಸಿಡಿಸುವ ಮೂಲಕ ಎದುರಾಳಿಗಳಿಗೆ ಒಂದು ಎಚ್ಚರಿಕೆ ಗಂಟೆಯನ್ನ ಬಾರಿಸಿದ್ರು. ಒಂದು ರೀತಿ ಗೇಲ್ ಅವರು ಮತ್ತೆ ಫಾರ್ಮ್ಗೆ ಮರಳಿದ್ದಾರೆ ಅಂತಾನೆ ಹೇಳ್ಬೋದು. ಈ ಪಂದ್ಯದಲ್ಲಿ ಕ್ರಿಸ್ ಗೇಲ್ ಅವರು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡಿ 38 ಎಸೆತಗಳಲ್ಲಿ 77 ರನ್ ಅನ್ನ ಚಲಿಸ್ತಾರೆ. ಈ ಮೂಲಕ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸಿಗುತ್ತೆ. ಕೊಹ್ಲಿ ಅವರು ಕೂಡ 50 ಎಸೆತಗಳಲ್ಲಿ 64 ರನ್ಗಳನ್ನ ಬಾರಿಸಿ ಗೇಲ್ ಅವರಿಗೆ ಒಂದು ಜೊತೆ ಆಟವನ್ನ ನೀಡ್ತಾರೆ. ಈ ಪಂದ್ಯದಲ್ಲಿ 3 ರನ್ ಅನ್ನ ಗಳಿಸಿದ್ದಾಗ 10,000 ರನ್ಗಳನ್ನ ಪೂರೈಸ್ತಾರೆ. ಈ ಮೂಲಕ 10,000 ರನ್ ಅನ್ನ ಗಳಿಸಿದಂತ T20ಯ ಮೊದಲ ಆಟಗಾರ ಎಂಬ ಗಳಿಗೆಗೆ ಕ್ರಿಸ್ ಗೇಲ್ ಅವರು ಪಾತ್ರ ಆಗಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಮತ್ತು ಕ್ರಿಸ್ ಗೇಲ್ ಅವರು ಮೊದಲ ವಿಕೆಟ್ಗೆ 122 ರನ್ಗಳ ಒಂದು ದೊಡ್ಡ ಜೊತೆ ಆಟವನ್ನ ನೀಡ್ತಾರೆ. ಈ ಮೂಲಕ ಕ್ರಿಸ್ ಗೇಲ್ ಮತ್ತು ವಿರಾಟ್ ಕೊಹ್ಲಿ ಅವರು 10 ಬಾರಿ 100 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಅನ್ನ ಮಾಡಿರುವಂತಹ ದಾಖಲೆಯನ್ನ ನಿರ್ಮಿಸಿರುವಂತದ್ದು. ಈ ಒಂದು ಸಂದರ್ಶನದಲ್ಲಿ ವಿರಾಟ್ ಕೊಹ್ಲಿ ಅವರು ಗೇಲ್ ಅವರನ್ನ ಯೂನಿವರ್ಸಲ್ ಬಾಸ್ ಅಂತ ಹೊಗಳುತ್ತಾರೆ. ಇನ್ನು ಈ ಸಂದರ್ಶನದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗ್ಬಿಟ್ಟಿದೆ. ನಿಮ್ಗೆ ಅನ್ಸುತ್ತೆ ಒಂದು ವಿರಾಟ್ ಕೊಹ್ಲಿ ಅವರು ಗೇಲ್ ಅವರನ್ನ ಯೂನಿವರ್ಸಲ್ ಬಾಸ್ ಅಂತ ಕರೆದಿರುವಂತದ್ದು? ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.